ರಾಜ್ಯ ರಾಜಕೀಯ ಪಕ್ಷದಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಇಲ್ವಾ? ಇಷ್ಟು ದಿನ ಬಿಜೆಪಿ ಕೇಳಿದ್ದಾಯಿತು, ಇದೀಗ ಕಾಂಗ್ರೆಸ್ನ ಸರದಿ. ಅಲ್ಲಿಯೂ ಪ್ರೆಸಿಡೆಂಟ್ ಫೈಟ್, ಇಲ್ಲಿಯೂ ಪ್ರೆಸಿಡೆಂಟ್ ಫೈಟ್. ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಭೇಟಿ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿ ಯಾತ್ರೆಗೆ ರಾಜ್ಯ ಸಚಿವರ ಪರೇಡ್. ಜಾರಕಿಹೊಳಿ, ರಾಜಣ್ಣ ಮತ್ಯಾರು ಟೂರ್. ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್, ಎಐಸಿಸಿಯ ಭರವಸೆಯ ನಾಯಕರ ಕಾಂಗ್ರೆಸ್ ಕರ್ನಾಟಕ. ಇಡೀ ದೇಶದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತಿರುವಾಗ ಎಐಸಿಸಿಗೆ ಉಸಿರು ತುಂಬಿದ್ದೇ ಇದೇ ಕರ್ನಾಟಕ ಕಾಂಗ್ರೆಸ್. ನಾಯಕತ್ವ, ಸಂಘಟನೆ, ಕೇಡರ್ ಬೇಸ್ ವರ್ಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂದ್ರೆ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಮುಂದೆ ಡಲ್ ಎಂದ್ರೂ ತಪ್ಪಾಗಲ್ಲ. ಆದರೆ ಇಂತಹ ಕಾಂಗ್ರೆಸ್ನಲ್ಲಿ ಇದೀಗ ಬಣ ಬಡಿದಾಟ ಜೋರಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಮುಸುಕಿನ ಗುದ್ದಾಟ, ತಿಕ್ಕಾಟ ಒಮ್ಮೊಮ್ಮೆ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ದಲಿತ ಸಚಿವರು ಹೈಕಮಾಂಡ್ ಬಳಿ ಪರೇಡ್ ನಡೆಸಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಬಣ ಬಿಗಿಪಟ್ಟು ಹಿಡಿದಿದ್ದು ಒಬ್ಬೊಬ್ಬ ಸಚಿವರು ದೆಹಲಿಯಲ್ಲಿ ಪರೇಡ್ ಮಾಡಿ ಒತ್ತಡ ಹೇರುತ್ತಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ರಾಜಣ್ಣ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದು ಮುಂದಿನ ವಾರ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಲಿದ್ದಾರಂತೆ. ಎಲ್ಲ ನಿಮ್ಗೆ ಹೆಂಗಿದೆ ಆಂಗ್ಸೈಟಿ ಹಂಗೇನೆ ಕೂಡ ಇದೆ, ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ಮದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲೇನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು ಅಂತ. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ಮದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. 1 ಮ್ಯಾನ್ 1 ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು 2 ತಗೊಳ್ತೀವಿ ಅಂದರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಮುಂದಿನ ವಾರ ಪರಂ, ಮಹದೇವಪ್ಪ, ಎಂಬಿಪ ಸರದಿ. ಸದ್ಯ ಸತೀಶ್ ಜಾರಕಿಹೊಳಿ, ರಾಜಣ್ಣ ಪರೇಡ್ ಮುಗಿದಿದ್ದು ಮುಂದಿನ ಸರದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಬ್ಬ ಸಚಿವ ಮಹದೇವಪ್ಪ, ಇನ್ನೊಬ್ಬ ಸಚಿವ ಎಂಬಿ ಪಾಟೀಲ್ ದೆಹಲಿ ಯಾತ್ರೆ ಮಾಡಲಿದ್ದಾರಂತೆ. ಒಬ್ಬರಾದ ಬಳಿಕ ಒಬ್ಬರು ದೆಹಲಿ ನಾಯಕರ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದು ಹೈಕಮಾಂಡ್ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹಕ್ಕೊತ್ತಾಯ ಮಾಡ್ತಿದ್ದಾರೆ. ಡಿಕೆಶಿಯನ್ನ ಬದಲಿಸಬೇಕು ಎನ್ನುವಂತ ಪಟ್ಟನ್ನ ಹಾಲಿ ಸಚಿವರು ಮುಂದುವರಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ಈ ಗೊಂದಲ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು ಹೈಕಮಾಂಡ್ ಈ ಗೊಂದಲಕ್ಕೆ ಯಾವಾಗ ತೆರೆ ಎಳೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕೀಯ ಪಕ್ಷದಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಇಲ್ವಾ? ಇಷ್ಟು ದಿನ ಬಿಜೆಪಿ ಕೇಳಿದ್ದಾಯಿತು, ಇದೀಗ ಕಾಂಗ್ರೆಸ್ನ ಸರದಿ. ಅಲ್ಲಿಯೂ ಪ್ರೆಸಿಡೆಂಟ್ ಫೈಟ್, ಇಲ್ಲಿಯೂ ಪ್ರೆಸಿಡೆಂಟ್ ಫೈಟ್. ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಭೇಟಿ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿ ಯಾತ್ರೆಗೆ ರಾಜ್ಯ ಸಚಿವರ ಪರೇಡ್. ಜಾರಕಿಹೊಳಿ, ರಾಜಣ್ಣ ಮತ್ಯಾರು ಟೂರ್. ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್, ಎಐಸಿಸಿಯ ಭರವಸೆಯ ನಾಯಕರ ಕಾಂಗ್ರೆಸ್ ಕರ್ನಾಟಕ. ಇಡೀ ದೇಶದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತಿರುವಾಗ ಎಐಸಿಸಿಗೆ ಉಸಿರು ತುಂಬಿದ್ದೇ ಇದೇ ಕರ್ನಾಟಕ ಕಾಂಗ್ರೆಸ್. ನಾಯಕತ್ವ, ಸಂಘಟನೆ, ಕೇಡರ್ ಬೇಸ್ ವರ್ಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಂದ್ರೆ ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಮುಂದೆ ಡಲ್ ಎಂದ್ರೂ ತಪ್ಪಾಗಲ್ಲ. ಆದರೆ ಇಂತಹ ಕಾಂಗ್ರೆಸ್ನಲ್ಲಿ ಇದೀಗ ಬಣ ಬಡಿದಾಟ ಜೋರಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಮುಸುಕಿನ ಗುದ್ದಾಟ, ತಿಕ್ಕಾಟ ಒಮ್ಮೊಮ್ಮೆ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಎಸ್ಸಿ ಎಸ್ಟಿ ಸಮಾವೇಶಕ್ಕೆ
ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ದಲಿತ ಸಚಿವರು ಹೈಕಮಾಂಡ್ ಬಳಿ ಪರೇಡ್ ನಡೆಸಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಬಣ ಬಿಗಿಪಟ್ಟು ಹಿಡಿದಿದ್ದು ಒಬ್ಬೊಬ್ಬ ಸಚಿವರು ದೆಹಲಿಯಲ್ಲಿ ಪರೇಡ್ ಮಾಡಿ ಒತ್ತಡ ಹೇರುತ್ತಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ರಾಜಣ್ಣ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದು ಮುಂದಿನ ವಾರ ಮತ್ತಷ್ಟು ಸಚಿವರು ದೆಹಲಿಗೆ ಪ್ರಯಾಣ ಮಾಡಲಿದ್ದಾರಂತೆ. ಎಲ್ಲ ನಿಮ್ಗೆ ಹೆಂಗಿದೆ ಆಂಗ್ಸೈಟಿ ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ಮದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು ಅಂತ. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ಮದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡೂ ಬೇಡ ನನಗೆ. 1 ಮ್ಯಾನ್ 1 ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು 2 ತಗೊಳ್ತೀವಿ ಅಂದರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಮುಂದಿನ ವಾರ ಪರಂ, ಮಹದೇವಪ್ಪ, ಎಂಬಿಪ ಸರದಿ. ಸದ್ಯ ಸತೀಶ್ ಜಾರಕಿಹೊಳಿ, ರಾಜಣ್ಣ ಪರೇಡ್ ಮುಗಿದಿದ್ದು ಮುಂದಿನ ಸರದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಬ್ಬ ಸಚಿವ ಮಹದೇವಪ್ಪ, ಇನ್ನೊಬ್ಬ ಸಚಿವ ಎಂಬಿ ಪಾಟೀಲ್ ದೆಹಲಿ ಯಾತ್ರೆ ಮಾಡಲಿದ್ದಾರಂತೆ. ಒಬ್ಬರಾದ ಬಳಿಕ ಒಬ್ಬರು ದೆಹಲಿ ನಾಯಕರ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದು ಹೈಕಮಾಂಡ್ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹಕ್ಕೊತ್ತಾಯ ಮಾಡ್ತಿದ್ದಾರೆ. ಡಿಕೆಶಿಯನ್ನ ಬದಲಿಸಬೇಕು ಎನ್ನುವಂತ ಪಟ್ಟನ್ನ ಹಾಲಿ ಸಚಿವರು ಮುಂದುವರಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ಈ ಗೊಂದಲ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು ಹೈಕಮಾಂಡ್ ಈ ಗೊಂದಲಕ್ಕೆ ಯಾವಾಗ ತೆರೆ ಎಳೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕೀಯ ಪಕ್ಷದಲ್ಲಿ ಬಣ ಬಡಿದಾಡಕ್ಕೆ ಬ್ರೇಕ್ ಇಲ್ವಾ? ಇಷ್ಟು ದಿನ ಬಿಜೆಪಿ ಕೇಳಿದ್ದಾಯಿತು, ಇದೀಗ ಕಾಂಗ್ರೆಸ್ನ ಸರದಿ. ಅಲ್ಲಿಯೂ ಪ್ರೆಸಿಡೆಂಟ್ ಫೈಟ್, ಇಲ್ಲಿಯೂ ಪ್ರೆಸಿಡೆಂಟ್ ಫೈಟ್. ಸಿದ್ದರಾಮಯ್ಯ ಬಣ ಹೈಕಮಾಂಡ್ ಭೇಟಿ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದೆಹಲಿ ಯಾತ್ರೆಗೆ ರಾಜ್ಯ ಸಚಿವರ ಪರೇಡ್. ಜಾರಕಿಹೊಳಿ, ರಾಜಣ್ಣ ಮತ್ಯಾರು ಟೂರ್. ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಎಐಸಿಸಿಯ ಭರವಸೆಯ ನಾಯಕರ ಕಾಂಗ್ರೆಸ್ ಕರ್ನಾಟಕ. ಇಡೀ ದೇಶದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತಿರುವಾಗ ಎಐಸಿಸಿಗೆ ಉಸಿರು ತುಂಬಿದ್ದೇ ಇದೇ ಕರ್ನಾಟಕ